ಯಾರಿಗೆ ಸಿಗದಿರು ಸುಂದರ ಹೃದಯ ಮನೆ ಬಂದರು ನಡುಗುವ ಗಣಗಣ ಮಿಂಚುವ ಕಣ್ಣಲ್ಲಿ ಸಿಡಿಲಿನ ಶ್ರೀ ಎಂದು ತಿರುಗುತ್ತಿದೆ ಕಾಲಚಕ್ರ. ಪ್ರತಿ ನಿಮಿಷಕ್ಕೂ ಹತ್ತಿರ ಬರುತ್ತಿದೆ ನನ್ನ ಬಯಕೆ ಈಡೇರುವ ಹಂಬಲ. ನನ್ನ ಬಯಕೆ ಈಡೇರಬೇಕಾದರೆ ಆ ರಾಮನ ಮನೆಯಲ್ಲಿ ಆಗಬೇಕು ಅವರೆಲ್ಲರ ಮನ ಚಂಚಲ. ಗಂಧದ ಮರದ ಲಾರಿಯ ಬಗ್ಗೆ ಏನಾಯ್ತು ಎಂದು ತಿಳಿದುಕೊಂಡು ಬರಲು ಹೋದ ಕರಿಯ ಶಿವರಾಜ್ ಇನ್ನೂ ಅದರ ವಿಷಯವೇ ತಿಳಿಸಲಿಲ್ಲ. ರಾಮಣ್ಣನನ್ನು ಕರೆದುಕೊಂಡು ಬರುತ್ತೇನೆಂದು ಹೇಳಿದ ದೋಸ್ತ ಇನ್ನೂ ಬರಲಿಲ್ಲ. ಸರಿಯಾದ ಸಮಯಕ್ಕೆ ಕೂಳ ತಿಂದ ನಾಯಿಗಳು ಇತ್ತಿತ್ತ ಕೆಲಸವೇ ಮಾಡುತ್ತಿಲ್ಲ. ಇದರ ಹಿಂದೆ ಏನಾದರೂ ನಡೆದಿರಲೇಬೇಕು. ಛೇ, ನಾ ಅಂದ ಹಾಗೆ ಸಾಧ್ಯವೇ ಇಲ್ಲ. ಏಕೆಂದರೆ ನನ್ನ ಕೈಯಲ್ಲಿ ಎಮ್ಮೆಲ್ಲಿ ಎಂಪಿಗಳಿರುವಾಗ ನನಗೆ ಆ ಥರ ಭಯ. ಯಜಮಾನ್ರಿ ನಮ್ಮ ಗಂಧದ ಲಾರಿಯನ್ನು ಶಿವರಾಜಪ್ಪ ಬಿಡಿಸ್ಕೊಂಬಂದಾನ್ರಿ. ಇದ್ದರಿರಬೇಕು ನಿಮ್ಮಂತ ನಮಗೆ ಆಪ್ತರು. ನಮಸ್ಕಾರ ಪ್ರೇಮರಾಜ್ ಅವರಿಗೆ. ನಮಸ್ಕಾರ ಮಾಡಬೇಕಾದದ್ದು ನೀವಲ್ಲ, ನಾನು. ನನ್ನ ಮೊದಲನೇ ಪರೀಕ್ಷೆಯಲ್ಲಿ ಗೆದ್ದು ಬಂದ ವೀರರಂದ್ರೆ ತಾವೇ ತಾನೆ. ಇದ್ಯಾವ ಮಾ ಕೆಲಸ ಬಿಡಿ. ನನ್ನನ್ನು ನೀವು ನಂಬಿದ ಮೇಲೆ ಇದಕ್ಕಿಂತ ಯಾವುದಾದ್ರೂ ಅನಾಹುತ ಕೆಲಸವಿದ್ದರೂ ಚುಟಿಕೆ ಹೊಡೆದು ಮುಗಿಸುವ ಸಾಮರ್ಥ್ಯ ಈ ಶಿವರಾಜನಲ್ಲಿದೆ. ಇನ್ನು ಮೇಲೆ ನೀವು ಯಾವ ಕೆಲಸಕ್ಕೂ ಚಿಂತಿಸುವ ಕಾರಣವಿಲ್ಲ. ನಿಮ್ಮ ಎಲ್ಲ ಕೆಲಸವನ್ನು ನೋಡಿಕೊಳ್ಳುವ ಜುಮ್ಮೇದಾರಿ ಈ ಶಿವರಾಜಂದು. ಕರಿಯ, ನನ್ನ ಬಲಗೈ ಬಂಟನಾಗಿ ಸೇವೆ ಮಾಡಲು ಬಂದ ಈ ಶಿವರಾಜನಿಗೆ ನನ್ನ ಎಲ್ಲಾ ವ್ಯವಹಾರಗಳ ಬಗ್ಗೆ ತಿಳಿಸಿ ಹೇಳು. ಯಾರಿಂದಲೂ ಕೇಳಿ ತಿಳಿದುಕೊಳ್ಳುವಷ್ಟು ಮೂರ್ಖನಲ್ಲ ಈ ಶಿವರಾಜ್. ಎಲ್ಲಿ ಬರುವ ಮುಂಚೆ ಎಲ್ಲ ವಿಷಯವನ್ನು ತಿಳಿದುಕೊಂಡೇ ಬಂದಿದ್ದೇನೆ. ಹಾಗಾದರೆ ತಾವು ಬಹಳ ದಣದುರಿಂತ ಕಾಣುತ್ತಿದೆ. ತಾವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಬಹುದು. ಓಕೆ. ನಮಸ್ಕಾರ ರೀ ಅಪ್ಪ ಸಾವ್ಕಾರ್ರಿ. ಬೆಂಕಿ ಹಚ್ಚುವ ನಿನ್ನ ನಮಸ್ಕಾರಕ್ಕೆ. ಹೋದ ಕೆಲಸ ಎಲ್ಲಿಗೆ ಬಂತು? ನನ್ನ ಕೆಲಸನೇ ಬೆಂಕಿ ಹಚ್ಚೋದದ್ರಿಪ್ಪ. ಎಲ್ಲಿಗೆ ಬಂತು ಅನ್ನೋದು ಏನೈತ್ರಿಪ್ಪ? ಏ ಮಗನ ರಾಮ್ಯಾ, ಬಾರ್ಲೇ ಮಗನ. ಅವನ ಬಾ. ಏ ಮಗನ ರಾಮ್ಯಾ, ನಮಸ್ಕಾರ ಸಾವುಕಾರ್ರಿ. ನಿಮ್ಮ ಗುಮಾಸ್ತರಿಂದ ನನ್ನನ್ನು ಬರ್ಲಿಕ್ಕೆ ಹೇಳಿದ್ರಂತೆ. ಬಾ ಅಂತ ಹೇಳ್ಬೇಕು ಲೋತಮ್ಮ. ಬಾ ಅಂತ ಹೇಳದಿದ್ದರೆ ಹೇಗೆ ನಡೆಯುತ್ತೆ ನನ್ನ ವ್ಯವಹಾರ? ಅದೇ ನಮ್ಮ ತಂದೆ ಮಾಡಿದ ಸಾಲ ಬಗ್ಗೆ ನಿಮ್ಮ ಗುಮಾಸ್ತರು ಎಲ್ಲ ನನ್ನನ್ನು ವಿವರಿಸಿದ್ರು ಸಾವುಕಾರ್ರಿ. ಅದಕ್ಕಾಗಿ ಬಂದೆ. ಅಂದ ಹಾಗೆ ಎಲ್ಲ ವಿಷಯ ತಿಳಿದುಕೊಂಡು ನಿಮ್ಮ ತಂದೆ ಮಾಡಿದ ಸಾಲ ತೀರಿಸಿ ಹೋಗಕ್ಕೆ ಬಂದೇನು? ನೋಡ್ರಮ್ಮಪ್ಪ, ಏನೋ ನೀನು ನಮ್ಮವನಂತ ಇಷ್ಟು ದಿನ ನಿನ್ನನ್ನು ಕೇಳದೆ ಸುಮ್ಮನೆ ಕುಳಿತಿದ್ದೇವೆ. ಇನ್ನು ಮುಂದೆ ಸುಮ್ಮನೆ ಬಿಡುವುದಕ್ಕಾಗೋದಿಲ್ಲ. ಏನು ಕೊಡೋದೈತೆ ಅಟ್ಟು ಲೆಕ್ಕ ಚುಕ್ತ ಮಾಡಿ ನನ್ನ ಮನೆಯಿಂದ ಹೊರಟು. ಇದೇನು ಗುಮಾಸ್ತ್ರೆ ನೀವು ಹೇಳೋ ಮಾತು? ನಮ್ಮ ತಂದೆ ಮಾಡಿದ ಸಾಲ ನಾವು ಪ್ರತಿ ವರ್ಷ ನಮ್ಮ ಹೊಲದ ಕಾಳುಗಳನ್ನು ಮಾರಿ ಮುಟ್ಟಿಸಿವಿ ಸಾವುಕಾರ್ರಿ. ಮತ್ತೆ ಸಾಲದಂದ್ರೆ ನನಗೊಂದು ತಿಳಿದಾಗಿದೆ. ಎಲ್ಲಿಂದ ತಂದು ಕೊಡ್ಬೇಕಂದ್ರೆ ಹ್ಯಾಂಗಪ್ಪ? ಒಯ್ದ ಸಾಲ ನಿಮ್ಮ ತಂದೆ ಮುಡಿಸೇನಂತ ನಾ ಎಲ್ಲಿ ಹೇಳಿನಿ? ನಿನ್ನ ಗೋಳು ಪುರಾಣ ನನ್ನ ಮುಂದೆ ಹೇಳಬೇಡ. ಏನು ಕೊಡೋದೈತು ಕೊಟ್ಟು ನನ್ನ ಮನೆ ಹೊಸ್ತಲು ದಾಟು. ಇಲ್ಲವಾದರೆ ಪರಿಣಾಮ ನೆಟ್ಟಗಾಗಕ್ಕಿಲ್ಲ. ತಿಳಿತೆ? ತಿಳಿದ ಸಾವುಕಾರ್ರಿ, ಚೆನ್ನಾಗಿ ತಿಳಿತು ನಿಮ್ಮ ಆಡುವ ಮಾತು. ನಮ್ಮಂತ ಬಡವರು ನಿಮ್ಮಂತ ಶ್ರೀಮಂತರ ಮುಂದೆ ಬದುಕಬಾರದು ಸಾವುಕಾರ್ರಿ, ಬದುಕಬಾರದು. ಇದರಲ್ಲಿ ಏನೋ ಮೋಸ ನಡೆದಿದೆ, ಮೋಸ ಸಾವುಕಾರ್ರಿ. ನಮ್ಮ ತಂದೆ ಮಾಡಿದ ಸಾಲ ಏನೋ ಇದ್ದರೆ ಕೊಟ್ಟು ಬಿಡ್ತೀನಿ. ಆದರೆ ಅದಕ್ಕೂ ಸ್ವಲ್ಪ ಕಾಲಾವಕಾಶ ಕೊಡಿ ಸಾವುಕಾರ್ರಿ. ನಿಮ್ಮ ಕಾಲಿಡಿದು ಬೇಡಿ. ಈ ನಿನ್ನ ಮೊಸಳೆ ಕಣ್ಣೀರು ನನ್ನ ಮುಂದೆ ಹೇಳಬೇಡ. ಏನಿದ್ದರೂ ಕುಡು ತೆಗೆದುಕೊಳ್ಳುವ ವಿಷಯಕ್ಕೆ ಬಾ. ಆಗಲಿ ಸಾವುಕಾರ್ರಿ,
ನಮ್ಮ ತಂದೆ ಮಾಡಿದ ಸಾಲ ಏನು ಇದ್ದರೂ ಕೊಟ್ಟು ಬಿಡ್ತೀನಿ. ಅದಕ್ಕೂ ಸ್ವಲ್ಪ ಕಾಲಾವಕಾಶ ಕೊಡಿ. ಗುಮಾಸ್ತರೇ, ಇವನ ಸಾಲದ ಬಾಬತ್ತು ಎಷ್ಟಿದೆ ಎಂದು ಲೆಕ್ಕ ಮಾಡಿ ಹೇಳಿ. ನೋಡಿ ಹೇಳಿ ಅನ್ರಿ, ಹಂಗೆ ಹೇಳ್ರಿ. ಹೇಗಾದರೂ ಹೇಳು. ಇಲ್ರಿ ಭಾಳ ಎಲ್ಲ ತಲೆಯಾಗ ಡಿಲೀಟ್ ಆಗ್ಯಾವ ಮೆಮ್ರಿ. ನೋಡು ತಮ್ಮ ರಾಮಪ್ಪ, ನೀನು ಚಿಕ್ಕವನಿದ್ದಾಗ ನಿಮ್ಮ ತಂದೆ ಒಯ್ದ ಸಾಲ 2,000, ಅದು ಹಾಗೆ ಉಳ್ದೈತಿ ನೋಡಪ್ಪ. ಅದೇನು ಗುಮಾಸ್ತ್ರಿ? ಅದೇ ಅಂದ್ರೆ ಹೇಳೋ ತನಕ ಪೂರ್ತಿ ಕೇಳು. 2,000ದಾಗ 1,000 ಅಸಲು ಕೊಟ್ರ, 300 ರೂಪಾಯಿ ಬಡ್ಡಿ ಕೊಟ್ರ ಬರೇ. ಬಾಕಿದೆಲ್ಲ ಹಂಗೆ ಉಳ್ದೈತಿ. ಗುಮಾಸ್ತ್ರಿ, ನಮ್ಮ ತಂದೆ ಮಾಡಿದ ಸಾಲ ಇಂದು ಇದೆ ಅಂತ ಹೇಳ್ತಿರಲ್ಲ, ಆದ್ರೆ ನಾವು ಕೊಡುತ್ತೇವೆ. ಅದಕ್ಕೂ ಸ್ವಲ್ಪ ಕಾಲಾವಕಾಶ ಕೊಡಿ. ಈಗ ಸದ್ಯ ಕೊಡಿದ್ರೆ ಎಲ್ಲಿಂದ ಕೊಡ್ಬೇಕು ಸಾವುಕಾರ್ರೆ? ಎಲ್ಲಿಂದ ತಂದು ಕೊಡ್ಬೇಕಂದ್ರೆ ಹ್ಯಾಂಗಪ್ಪ? ಇದ್ದ ನಿನ್ನ ಮನೆ ಮಾರಿ ನಿಮ್ಮ ತಂದೆ ಮಾಡಿದ ಸಾಲದಿಂದ ಋಣಮುಕ್ತನಾಗಬೇಕು. ಅದು ಸಾಧ್ಯವಾಗದಿದ್ದರೆ 1 ಎಕರೆ ಜಮೀನು ಒತ್ತಿ ಹಾಕಿ ಸಾಲ ತೀರಿಸ. ಇವೆರಡು ಬೇಕಂದ್ರೆ ಇದ್ದ ನಿನ್ನ ಹೆಂಡತಿಗೆ ಸೆರಗು ಹಾಸಲು ಹೇಳ. ಎಲು ಬಿಲ್ಲದ ನಾಲಿಗಿದೆ ಅಂತ ಶಿಕ್ಷಕತೆ ಮಾತುಬಡಲೆ ಕತ್ತ ಸುಳೆ ಮಗನೇ. ಯಾಕೋ ಮಗನ ರಾಮ್ಯ, ಮಗನ ಎದ್ದೆ ವಿಷಯ ಹೇಳಕ್ ಬಂದ್ರೆ ಹಿಂಗೆ ಯಾಕೋ ಮಗನ ಮೈ ಮ್ಯಾಗ ಬಿಡ್ತಿ ಮಗನ. ಓ ಸೌಕರ್ಯ, ಈ ಮಗನಿಗೆ ಹಂಗೆ ಬಿಡ್ಬಾರ್ದ್ರಿ. ಇವನು ಎಲ್ಲವ ಕಟ್ಟ 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 ಕಡ್ದು ಸಣ್ಣ ಇಬತ್ತಿ ಮಾಡಿ ಹಣಿಗೆ ಹಚ್ಕೋಬೇಕು. ಮಾಡ್ಬೇಕು ನೋಡ್ರಿ ಮಗನಿಗ. ಗುಮಾಸ್ತ್ರಿ, ಕೊಡುವ ಸಾಲ ವಿಷಯ 10 ಸಲ ಕೇಳಿ ನಮಗೇನು ಸಿಟ್ಟಿಲ್ಲ. ಆದ್ರೆ ಬಂಗಾರದಂತ ನನ್ನ ಹೆಂಡತಿ ವಿಷಯ ಬರ್ತಾನಲ್ಲ, ಇಂಥ ಲುಚ್ಚನ ಮಗನನ್ನು ಸುಮ್ಮನೆ ಬಿಡಿ ಹೇಳ್ತಲೇ ಚಮಚ ನನ್ನ ಮಗನೇ. ಈ ಪ್ರೇಮ ರಾಜ್ಯನಿಗೆ ಎದುರು ಹಾಕಿಕೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ ರಾಮ್ಯ. ನನ್ನ ಗೋಯ ಒಳಗೆ ಬಂದ ಭೇಟಿಯನ್ನು ನಾವು ಹಾಗೆ ಕಳಿಸುವುದಿಲ್ಲ. ಅದಕ್ಕೆ ನಮ್ಮ ರುಚಿ ತೋರಿಸುತ್ತೇವೆ. ನೀವು ರುಚಿ ತೋರಿಸೋರಿಗೆ ನಾನೇನು ಸುಮ್ಮಲು ನಿಲ್ಲಲು ಹೇಳಿದ ಸಾವುಕಾರ. ನಾನು ನಿಮ್ಮ ಹಾಗೆ ಅನ್ಯಾಯದ ದುಡ್ಡು ತಿಂದು ಹೊಟ್ಟೆ ಬೆಳೆಸಿಕೊಂಡಿಲ್ಲ. ನಾನು ನನ್ನ ಪವಿತ್ರ ನನ್ನ ತಾಯಿ ಎದೆ ಹಾಲು ಕುಡಿದ ದೇಹ ಇದು. ನನ್ನ ಕೈ ಸೇರೋ ತಿಳಿದ ನಿಮ್ಮ ಕತೀನ. ಅರೆ ಇದೇನು ಗಲಾಟೆ? ಬಿಟ್ಟು ಬಿಡಿ ರಾಮ. ಶಿವರಾಜ್, ಹೊರಟೋಗ್ರಿ ಏನ್ ರಾಮ? ನೀನು ಈ ಸಮಯದಲ್ಲಿ ಏಕೆ ಬಂದಿ? ನೀನು ಬರದಿದ್ದರೆ ಆ ಮಗನನ್ನು ಇಲ್ಲೇ ಮುಗಿಸಿ ಬಿಡುತ್ತಿದ್ದೆ. ಇರ್ಲಿ ಬಿಡಿ, ತಾವು ತಿಳಿದವರು ಹೀಗೆ ಮಾಡೋದು ಸರಿಯಲ್ಲ. ನೀವು ಮಾತನಾಡೋದು ಅವನು ಮಾತನಾಡೋದು ನಾನು ಒಳಗೆ ಕೂತು ತಿಳಿದುಕೊಂಡಿದ್ದೇನೆ. ಮುಂದೆ ಏನು ಮಾಡಬೇಕೆಂಬುದು ನಾನು ನಿನಗೆ ತಿಳಿಸಿ ಕೊಡುತ್ತೇನೆ. ನೀವು ನಿಶ್ಚಿಂತೆಯಿಂದ ಒಳ ಬಂದು ಹಾಗಾದರೆ ನಡೆ.